ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆಯನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ವರ್ಕ್ ಏನ್ ಅನ್ಕೊಂಡಿದ್ವಿ ಅದನ್ನ ಒಂದು ಹಂತದಲ್ಲಿ ಮುಗಿಸಿದೀವಿ. ಸೊ ಬಹಳ ಖುಷಿ ಆಗ್ತಿದೆ. ನಾನು ನನ್ನ ಟೀಮು ಬಹಳ ಸ್ಟ್ರಗಲ್ ಪಟ್ಟು ಕೆಲಸವನ್ನ ಮಾಡಿದ್ವಿ. ಸ್ಟ್ರಗಲ್ ಅನ್ನೋದಕ್ಕಿಂತ ಬಹಳ ಖುಷಿ ಏನಂತ ಅಂದ್ರೆ ರಾಯರ ಒಂದು ಸೇವೆ ಮಾಡಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿತ್ತು. ಪ್ರೀತಿಯ ಸ್ನೇಹಿತರೆ, ಇವಾಗ ನಾವೇನೇನು ವರ್ಕ್ ಮಾಡಿದೀವಿ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಒಂದು ಬಾರ್ಡರ್ನೆಲ್ಲ ಕಟ್ಟಿ ಪಿಕಾಕ್ ಮಾಡಿದೀವಿ, ಅಲ್ಲೂ ಕೂಡ ಒಂದು ಮಾಡಿದೀವಿ. ಬಾರ್ಡರ್ ಸುತ್ತ ಆಗಿದೆ. ಹಾಗೇನೆ ಇದು ಗೋಶಾಲೆಯ ಎಂಟ್ರೆನ್ಸ್. ಬಸ್ ಸ್ಟ್ಯಾಂಡ್ ಇಂದ ಡೈರೆಕ್ಟ್ ಹೀಗೆ ಬಂದಾಗ ಎಂಟ್ರಿ ಆಗುತ್ತೆ. ಈ ಎಂಟ್ರಿಯಲ್ಲಿ ನನ್ನ ಟೀಮ್ ನ ಕೈ ಚಳಕವನ್ನ ನೋಡಿ. ಇದು ಕಿಟಕಿಗಳಿಗೆ ಮಾಡಿರೋದು. ಇಲ್ಲಿ ಬಂದಿರೋದು ನಮ್ಮ ಕೃಷ್ಣ ಪರಮಾತ್ಮ ನೋಡಿ. ಆದಷ್ಟು ಕವರ್ ಮಾಡಿದೀವಿ ಸ್ನೇಹಿತರೆ. ನನ್ನ ಟೀಮ್ ನ ಬಹಳ ಸ್ಟ್ರಗಲ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ನೋಡಿ, ಬಾರ್ಡರ್ಸ್ ಪ್ರತಿಯೊಂದು ಕಂಪ್ಲೀಟ್ ಮಾಡಿದೀವಿ ಅಚ್ಚುಕಟ್ಟಾಗಿ. ಇದು ನೋಡಿ, ರಾಯರ ಚಿತ್ರವನ್ನ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಮಾಡಿದೀವಿ. ನೋಡಿ ರಾಯರು ಹೇಗ್ ಬಂದಿದ್ದಾರೆ, ಯಾವ ತರ ಇದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳ ಮುಖ್ಯ ಸ್ನೇಹಿತರೆ. ನೋಡಿ, ನಮ್ಮ ರಾಯರ ಚಿತ್ರವನ್ನ ಬಹಳ ಶ್ರದ್ಧೆಯಿಂದ ಬರೆದ್ವಿ. ನನಗಂತೂ ಬಹಳ ಖುಷಿ ಆಯ್ತು. ಈ ಚಿತ್ರ ನೋಡ್ತಿದ್ರೆ ಕೈ ಮುಗ್ದೋಗ್ಬೇಕು ಅಂತ ಅನ್ಸುತ್ತೆ, ಆ ರೀತಿ ಬರೆದಿದ್ದೀವಿ. ಇದು ಎಂಟ್ರೆನ್ಸ್ ಇಂದ ಈ ಕಡೆ ಇರೋಂಥದ್ದು. ಹಾಗೇನೆ ನೀವು ಬಂದ್ರೆ ರಾಮಾಯಣವನ್ನೊಂದು ಕ್ರಿಯೇಟ್ ಮಾಡಿದೀವಿ. ಬಹಳ ಖುಷಿ ಆಗ್ತದೆ. ದಶರಥಂಗೆ 4 ಮಕ್ಕಳು, ಹಾಗೇನೆ ರಾಮ ಅವರು ಸೀತೆಯನ್ನ ವಿವಾಹವಾಗುವಂತ ಸಂದರ್ಭ, ಅಲ್ಲಿ ಬಿಲ್ಲನ್ನು ಮುರಿದಿರುವಂಥದ್ದು ನಮಗೆ ಬಹಳ ಖುಷಿ ಆಯ್ತು ಈ ಚಿತ್ರ. ಇದು ಒಂದು ರೆಫರೆನ್ಸ್ ತಗೊಂಡ್ ಮಾಡಿದ್ದು. ಹಾಗೇನೆ ದಶರಥನಿಗೆ ಅವ್ರು ಹೇಳಿದಾಗ ಮಕ್ಕಳನ್ನ ಆಚೆ ಕಳಿಸ್ತಾರಲ್ಲ, ಆ ಸೀನು ನೋಡಿ. ದಶರಥ ಅವರು ಕಂಗಾಲಾಗಿ ಕುಂತಂತ ಸೀನ್ ನ ಕ್ರಿಯೇಟ್ ಮಾಡಿದೀವಿ. ಹಾಗೇನೆ ಲಕ್ಷ್ಮಣ, ಸೀತೆ, ರಾಮ ಕಾಡಿಗೆ ಹೋಗುವಂಥದ್ದು, ಕಾಡಲ್ಲಿ ಜಿಂಕೆ ಸಿಕ್ಕಿರುವಂಥದ್ದು, ಸೀತೆ ಮಾತೆ ಜಿಂಕೆಗೆ ಆಹಾರವನ್ನು ಕೊಡ್ತಾ ಇರತಕ್ಕಂಥದ್ದು. ಆಗ ಜಿಂಕೆ ನನಗೆ ಬೇಕು ಅಂದಾಗ ರಾಮ ಅದನ್ನ ಅಟ್ಟಿಸ್ಕೊಂಡು ಹೋಗಿರುವಂಥದ್ದು. ಆಗ ರಾವಣ ಬಂದು ಸೀತೆಯನ್ನ ಅಪಹರಿಸಿದ್ದು, ಹಾಗೇನೆ ಸೀತೆಯನ್ನ ಕಾಪಾಡ್ಲಿಕ್ಕೆ ಬಂದಂತಹ ಜಟಾಯುನನ್ನು ಕೊಂದಿದ್ದು. ಆಮೇಲೆ ರಾಮನಿಗೆ ಹನುಮಂತ ಸಿಕ್ಕಿರುವಂಥದ್ದು. ಹಾಗೆಲ್ಲರೂ ಒಟ್ಟಾಗಿ ಸೇರಿ ಯುದ್ಧವನ್ನ ಮಾಡಿ ರಾವಣನ ಸಂಹರಿಸಿದ್ದು. ಹಾಗೆ ಒಂದು ಈಗ ನಾವು ಎಲ್ಲಿ ಹೋದ್ರೂ ಕೂಡ ಕೈಯನ್ನು ಎತ್ತಿ ಮುಗಿಯುವಂಥದ್ದು ರಾಮ, ಸೀತೆ, ಲಕ್ಷ್ಮಣ, ಹನುಮನಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ. ಬಹಳ ಖುಷಿ ಆಗ್ತಿದೆ. ಇದೊಂದು ನನ್ನಿಂದ ಆಗಿರೋದಂತಲ್ಲ, ನನ್ನ ಎಂಟೈರ್ ತಂಡದಿಂದ ಆಗಿರೋದು. ಆತ್ಮೀಯ ಸ್ನೇಹಿತರೆ, ಹಾಗೇನೆ ರಾಮಾಯಣ ನೋಡ್ಕೊಂಡು ಬಂದ ತಕ್ಷಣ ಇಲ್ಲಿ ನಮ್ಗೆ ಕೃಷ್ಣಂದು ಸಿಗುತ್ತೆ ನೋಡಿ. ಇದು ಒಂದೇ ಕಲರ್ ಅಲ್ಲಿ ಮಾಡಿದೀವಿ. ಬಹಳ ಖುಷಿ ಆಗ್ತದೆ ನೋಡಿ. ಹಸುಗಳು, ಕೃಷ್ಣ, ಹಾಗೇನೆ ಲೈನ್ ಆರ್ಟ್, ಸರಸ್ವತಿಯವರ ಚಿತ್ರವನ್ನು ಒಂದು ಲೈನ್ ಆರ್ಟ್ ನಲ್ಲಿ ಮಾಡಿರುವಂಥದ್ದು. ಹೇಗಿದೆ ಕಮೆಂಟ್ ಮಾಡಿ, ನಮ್ಮ ಶ್ರಮವನ್ನು ನೋಡಿ. ಹಾಗೇನೆ ಇದು ನೃತ್ಯವಾಗಿ ಒಂದು ಕ್ರಿಯೇಟ್ ಮಾಡಿದ್ವಿ. ಇದು ಈ ಕಡೆ ಹೋದ್ರೆ ಗೋಶಾಲೆಗೆ ಎಂಟ್ರಿ, ಈ ರೂಟಲ್ಲಿ ಬರಬೇಕಾಗತ್ತೆ. ಬಟ್ ನಾವು ಅದನ್ನ ಇನ್ನೂ ಚಿತ್ರಗಳನ್ನ ಮಾಡಬೇಕು. ಆದ ಕಾರಣ ಅಲ್ಲಿ ಇನ್ನೂ ಚಿತ್ರಗಳನ್ನ ಮಾಡಿಲ್ಲ, ಈ ರೂಟಲ್ಲಿ ಹೋಗ್ಬೇಕು. ಸೊ ನಾವು ಚಿತ್ರಗಳನ್ನ ಇನ್ನೂ ಪೆಂಡಿಂಗ್ ಇಟ್ಟಿದ್ದೀವಿ. ಈ ಕಡೆ ಇನ್ನೊಂದು ರಾಜ್ಯದಲ್ಲಿ ಮಾಡಬೇಕು ಅಂತ ನಿರ್ಧರಿಸಿದ್ದೇವೆ. ಈಗ ಇದು ಎಂಟೈರ್ ಥೀಮ್ದು ಚಿತ್ರ ಈ ತರ ಕಾಣ್ತಿದೆ. ಇದಿಷ್ಟು ಈ ಕಡೆದಾಯ್ತು. ಇನ್ನು ಮುಂದೆ ಅನೇಕ ಚಿತ್ರಗಳಿವೆ. ಹಾಗೇನೆ ನನ್ನ ತಂಡದ ಸದಸ್ಯರು ಕೂಡ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಮಾತಾಡ್ತಾ ಹಾಗೇನೆ